ಪೋಷಕ ಬಂಧುಗಳೇ, ಮುದ್ದು ಮಕ್ಕಳೇ, ಊರ ಮಹನೀಯರೇ, ಒಳ್ಳೆಯ ಹೆಚ್ಚು ಮಾತನಾಡುವ ಹೊತ್ತಲ್ಲ. ಮಕ್ಕಳಿಂದ ಹಿಡಿದು ಪೋಷಕರು ಎಲ್ಲ ಕೂಡ ಆಡಿ ಸುಸ್ತಾಗಿದ್ದೀರಿ. ಯಾವಾಗ ಮುಗೀತದೆ ಅಂತ ಕಾಯ್ತಾ ಮನೆಗೆ ಹೋಗ್ಲಿಕ್ಕೆ ಕಾಯ್ತಾ ಇದ್ದ ಸ್ಥಿತಿ. ಹಾಗಾಗಿ ಮಾತು ಹೆಚ್ಚಿಲ್ಲ. ವಿಭಿನ್ನ ಪ್ರಯತ್ನ ಅಂತ ಮೊನ್ನೆ ನರಸಿಂಹಾಶ್ರು ಹಾಗೆ ಟೀಚರ್ನವರೆಲ್ಲ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷ ಕ್ರೀಡಾಕೂಟ ಅಲ್ಲ, ಏನಾದರೂ ಒಂದು ವಿಭಿನ್ನತೆ ಬೇಕು ಎಂಬಂಥ ಉದ್ದೇಶದಿಂದ ಹೊಸತನ್ನೇನಾದರೂ ಒಂದು ಮಾಡ್ತೇವೆ ಅಂತ ಮಾಡಲಿಕ್ಕೆ ಹೊರಟಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿದರು. ಸಹಕಾರ ನಮ್ಮದು ಖಂಡಿತ ಯಾವತ್ತೂ ಇರ್ತದೆ. ಏನನ್ನು ಹೊಸತನವನ್ನು ತಂದಾಗ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ. ಮಕ್ಕಳಿಗೂ ಕೂಡ ಇಂಥದ್ದು ಹೊಸದ ಪ್ರಯೋಗಗಳನ್ನು ನೋಡಿ ಮಕ್ಕಳು ಕಲಿಯುತ್ತಾರೆ, ಮಕ್ಕಳಿಗೆ ಹೆಚ್ಚು ಇಂಟ್ರೆಸ್ಟ್ ಬರ್ತದೆ. ಅದಕ್ಕೆ ಪೋಷಕರು ಸಾಥ್ ಕೊಟ್ಟಾಗ ಎಲ್ಲ ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಉಂಟು ಅಂತ. ಹಾಗಾಗಿ ವಿಶೇಷವಾಗಿ ಎಲ್ಲ ಬೆಳಗ್ಗಿನಿಂದ ಇಲ್ಲಿವರೆಗೆ ಮಕ್ಕಳು ಆಟೋಟ ಸ್ಪರ್ಧೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಪೋಷಕರಿಗೂ ಕೂಡ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿಯೂ ಕೂಡ ಗಜಗಾಟದ ಮುಂತಾದಂತಹ ಒಳ್ಳೆಯ ಕಾರ್ಯಕ್ರಮದಲ್ಲಿ ಪೋಷಕರು ಕೂಡ ಸ್ಪರ್ಧಿಗಳಾಗಿದ್ದಾರೆ. ಅದರಲ್ಲಿ ಇನ್ನೂ ಒಂದು ವಿಶೇಷ ಅಂತ ಹೇಳಿದರೆ 60 ಮೀರಿದವರದ್ದು ಅಲ್ವಾ, ಅಜ್ಜ ಅಜ್ಜಿಯವರದ್ದು ಆಟೋಟ ಸ್ಪರ್ಧೆಗಳು. ಇದು ಬಹಳ ವಿರಳ ಅಂತ. ಅವರಿಗೆ ಅವಕಾಶವೂ ಸಿಗೋದು ವಿರಳ. ಅವಕಾಶ ಸಿಕ್ಕಾಗ ಮುಂದೆ ಬರುವವರು ಕಮ್ಮಿ, ಅದು ಪಂಚನಬೆಟ್ಟಿನಲ್ಲಿ ಮಾತ್ರ ಅಂತ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಕೂಡ ಆ ಸ್ಪರ್ಧೆಯಲ್ಲೂ ಭಾಗವಹಿಸಿ ಎಲ್ಲರೂ ಭಾಗಿಗಳಾಗಿ ಬೆಳಗ್ಗಿನಿಂದ ಇಲ್ಲಿವರೆಗೆ ತಾಳ್ಮೆಯಿಂದ ಕೂತು ಎಲ್ಲರೂ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ. ಮುಂದೆಯೂ ಕೂಡ ನಾಡಿದ್ದು 27ನೇ ತಾರೀಕು ನಮ್ಮ ವಾರ್ಷಿಕೋತ್ಸವದ ಆ್ಯನ್ಯುವಲ್ ಡೇ ಮಕ್ಕಳ ಕೆಲವೊಂದು ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಅದಾದ ನಂತರ ರಾಮಕೃಷ್ಣ ನಾಯಕ್ ಚಾರಿಟೇಬಲ್ ಟ್ರಸ್ಟ್ ಅವರ ವತಿಯಿಂದ ರಾಘು ಮಾಸ್ಟರ್ ಅನ್ನುವಂತಹ ಒಳ್ಳೆಯ ಒಂದು ನಾಟಕವು ನಡೀಲಿಕ್ಕಿದೆ. ಹಾಗಾಗಿ ಇವತ್ತಿನಿಗಿಂತ 3 ಪಟ್ಟು ಅಧಿಕ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಹೇಗೆ ನಮ್ಮ ಶಾಲೆಗೆ ಬೆನ್ನೆಲುಬಾಗಿ ಬಂದು ಎಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದೀರು, ಅದಕ್ಕಿಂತ ಮಿಗಿಲಾಗಿ ನಾಡಿನ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ನಮ್ಮಿಂದಾಗಿ ಎಲ್ಲರೂ ಕೂಡ ಮಕ್ಕಳ ಪೋಷಕರು, ಊರಿನವರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡುವಲ್ಲಿ ಸಹಕಾರ ನಿಮ್ಮದೂ ಬೇಕು. ಇವತ್ತಿನ ದಿನದಲ್ಲಿಯೂ ಕೂಡ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಚಂದಗಾಣಿಸಿಕೊಟ್ಟದ್ದಕ್ಕಾಗಿ ಮೊದಲಾಗಿ ಧನ್ಯವಾದ ಸಲ್ಲಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.